ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೋನಿಶಾ ಕನ್ನಡ ವ್ಲಾಗ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ನಾವು ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಮನೆ ದೇವ್ರು ಯಾವುದು ಅಂತ ನಾನು ಇವತ್ತು ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ. ಬೆಳಗ್ಗೆನೇ ಮಳೆ ಬರ್ತಾ ಇದೆ. ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ನಮಗೆ ಮನೆ ದೇವರು ಅಂತ ಇರೋದು ಹೊನ್ನಮ್ಮ ದೇವಿ ಮತ್ತು ಶಂಭುಲಿಂಗೇಶ್ವರ ಸ್ವಾಮಿ ಅಂತ ಹೇಳಿ. ಮೊದಲು ಹೊನ್ನಮ್ಮ ದೇವಿಗೆ ಪೂಜೆ ಮಾಡಿಸ್ಕೊಂಡು ಹೋಗಿ ನಂತರ ನಾವು ಶಂಭುಲಿಂಗೇಶ್ವರ ದೇವರಿಗೆ ಪೂಜೆಯನ್ನು ಮಾಡಿಸ್ತೀವಿ. ಇದು ಮುಂಚಿನಿಂದನೂ ಕೂಡ ಹೀಗೆ ನಡ್ಕೊಂಡು ಬಂದಿದೆ. ಫಸ್ಟು ಹೆಣ್ಣು ದೇವರಿಗೆ ಪೂಜೆಯನ್ನು ಮಾಡಿಸಿ ನಂತರ ನಾವು ಶಂಭುಲಿಂಗೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು. ಹಾಗೆ ನಮ್ಮ ದೇವಿ ದೇವಸ್ಥಾನ ತುಂಬ ಹಳೇದಾಗಿದ್ದರಿಂದ ಅದನ್ನು ಕೆಡವಿಬಿಟ್ಟು ಇವಾಗ ಹೊಸದಾಗಿ ದೇವಸ್ಥಾನನ ಕಟ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕೈಲಾದ ಸಹಾಯನ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಕೂಡ ಮಾಡಿದ್ವಿ. ಹಾಗೆ ಇಲ್ಲಿ ನೋಡಿದ್ದು ನೀವು ಮೂಲ ದೇವರ ವಿಗ್ರಹನ ಅವರು ಚಿಕ್ಕದಾಗಿ ಒಂದು ಪುಟ್ಟ ಗುಡಿ ಥರ ಮಾಡಿಬಿಟ್ಟು ಅದರಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಅಲ್ಲೇ ಪೂಜೆಯನ್ನು ಕೂಡ ಮಾಡಿಸ್ಕೊಂಡ್ವಿ. ಹೊನ್ನಮ್ಮ ದೇವಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಮರ್ಗೂರಲ್ಲಿ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ನಮ್ಮ ಮನೆ ದೇವರು. ಹಾಗಾಗಿ ಬಂದಿದ್ವಿ. ಇದು ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಯಾಕೆ ಅಂತ ಹೇಳಿದ್ರೆ ಸಂಡೇಸೇ ಅಲ್ಲಿ ಮೇಯ್ನಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ತುಂಬ ಜನಗಳು ತುಂಬ ಕಡೆಯಿಂದ ಈ ಕ್ಷೇತ್ರನ ದಕ್ಷಿಣ ಕಾಶಿ ಅಂತ ಕರೀತಾರೆ ಅಂತ ಕೇಳಿ ತುಂಬಾನೇ ಖುಷಿ ಆಯಿತು. ಈಶಾನ್ಯ ಅಭಿಮುಖವಾಗಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿರೋ ಅಂಥದ್ದು, ಶಿವಲಿಂಗ ಇರೋ ಅಂಥದ್ದು ಕಾಶಿನಲ್ಲಿ ಬಿಟ್ಟರೆ ಇಲ್ಲೇ ಅಂತ ಹೇಳಲಾಗುತ್ತೆ. ಇದೊಂದು ಈ ದೇವಸ್ಥಾನಕ್ಕೆ ಇರೋ ಅಂಥ ಪ್ರತೀತಿ. ಸೊ ಇದನ್ನು ಕೇಳಿ ತುಂಬಾ ಸಂತೋಷ ಆಯಿತು. ಈ ದೇವಸ್ಥಾನದ ಸ್ಕಲ್ಪ್ಚರ್ ಆರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ ಈ ದೇವಸ್ಥಾನಕ್ಕೆ ಒಂದ್ಸಲ ಹೋದರೆ. ಅಲ್ಲಿಂದ ನಾವು ನಮ್ಮ ಹಸ್ಬೆಂಡ್ ಅವ್ರ ಅತ್ತೆಯನ್ನು ನೋಡ್ಕೊಂಬರೋಣ ಅಂತ ಹೋದ್ವಿ. ನೋಡಿ ಏನೇನೆಲ್ಲ ತೊಗೊಂಡು ಬಂದಿದ್ದಾರೆ. ನಾನು ಅವ್ರಿಗೆ ಫ್ರೂಟ್ಸ್ ತರಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಂಡೆ, ಆದರೆ ಎಲೆ ಅಡಿಕೆ ಕಡ್ಡಿ ಪುಡಿ ಎಲ್ಲ ಅವ್ರಿಗೆ ಇಷ್ಟ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡು ಬಂದಿದ್ದಾರೆ. ನೋಡಿ ನನಗೆ ನಾನು ಹಣ್ಣು ತರಕ್ಕೆ ಹೋಗಿದ್ದೀರಾ ಅಂದರೆ ಇದನ್ನು ತೊಗೊಂಡು ಅವ್ರಿಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ತೊಗೊಂಡು ಬಂದೆ ಅಂತ ಹೇಳಿದ್ರು. ಇನ್ನು ನಾವು ಹೋಗಿದ್ದಕ್ಕೆ ಅವ್ರು ತುಂಬಾ ಖುಷಿಪಟ್ಟರು. ಅಜ್ಜಿ ಕೊಡು. ಇನ್ನು ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಹೋಯಿತು. ಎಲ್ರಿಗೂ ಹಶ್ವಾಗ್ತಾ ಇತ್ತು. ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಕಾರ್ನ ನಿಲ್ಲಿಸಿದ್ದೀವಿ. ಸೊ ಊಟ ಮಾಡ್ತಾ ಇದ್ದೀವಿ. ಚಪಾತಿ ಊಟ ತೊಗೊಂಡಿದ್ದೀವಿ. ಹೊರಗಡೆ ವೆದರ್ ಸೂಪರ್ ಆಗಿದೆ, ಮಳೆ ಬರ್ತಾ ಇದೆ. ಊಟ ಮಾಡಿಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಸೊ ಅನ್ನ ಸಾಂಬಾರು ತಿಂತಾ ಇದ್ದಾನೆ. ಸೂಪರ್. ಕೊಡ್ತೀಯಾ? ಕೊಟ್ಬಿಡು ಅಪ್ಪಂಗಂತೆ. ಕೊಡಕ್ಕೂ ಮನ್ಸಿಲ್ಲ ಅವನಿಗೆ, ಆದ್ರೆ ಸುಮ್ಮನೆ ಅವಳ ಮೇಲೆ ಬ್ಲೇಮ್ ಮಾಡೋದು. ಅವಳು ನಾನು ಬೇಡ ಅಂದ್ರೂ ಕೊಡ್ಸಿದ್ಳು ಅಂತ. ಚಿನಿ ಬಾಬಾ. ಹಾ ಅವರೇ ಕೊಟ್ರು, ನೀನು ಕೇಳಿದ್ದಲ್ಲ ಅದು ಕೊಟ್ಟವ್ರೆ. ಚೆನ್ನಾಗಿದ್ಯಾ? ನಿಂಗೆ ಐಸ್ ಕ್ರೀಮ್ ಇಷ್ಟ ಅಲ್ಲ? ಈ ವೆದರಲ್ಲಿ ಐಸ್ ಕ್ರೀಮ್ ತಿಂತಾ ಇರೋದು ಇವರು. ಇನ್ನು ಬರುವಾಗ ರಸ್ತೆ ಬದಿನಲ್ಲಿ ಹೀಗೆ ಮಾವಿನ ಹಣ್ಣುಗಳನ್ನೆಲ್ಲ ಇಟ್ಕೊಂಡು ಮಾರ್ತಾ ಇದ್ರು ರೈತರು. ಡೈರೆಕ್ಟಾಗಿ ಅವರು ಸೇಲ್ ಮಾಡೋ ಅಂಥದ್ದು, ಅವರೇ ಬೆಳೆದು ಕಿತ್ಕೊಂಡು ಬಂದು ಮಾರೋ ಅಂಥದ್ದು. ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಹಾಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕಾರ್ ನಿಲ್ಲಿಸಿ ನಾವು ಕೂಡ ಒಂದು 2-3 kg ಹಣ್ಣನ್ನು ತೊಗೊಂಡ್ವಿ. ಹತ್ತೋ ಮರಯ್ಯ ಹತ್ತೋ. ಏನನ್ನ ಏನ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಸ್ಟಿಕ್ಕರ್ ತಗೊಂಡಿದ್ದಲ್ಲ? ಇಲ್ಲ, ಮಲ್ಕೊಂತ ಮಲಗಿಸ್ಕೊಂಡಿದ್ದ ನಾನು. ಏನು ಮಾತಾಡ್ತೇವೆ. ಹೂವ ಇವಾಗ ಏನು ಮಾಡ್ತೀವಿ
ಹಾಕೋತಾರ. ಹಾಕೋದ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಹಾಂ ಇಲ್ಲಿ ನೋಡಿ ಹೂವು ಏನು ಮಾಡ್ತೀವಂತ ಮತ್ತೆ ಏನು ಮಾಡ್ತೀವಂದ್ರೆ ತಾಳಿ ತಾಳಿ ತಗೊಂಡ್ಬಿಟ್ಟು ದಾಸ್ತಿ ಮುಂದೆ ಮಾಡಿ ಚೆನ್ನಾಗಿ ಮುಂದೆ ಮಾಡಿ ಪುಡಿ ಮಾಡಿ ಪುಡಿ ಮಾಡಿ ಚೆನ್ನಾಗಿ ಮಾಡಿ ಸಾಕು. ಸಾಕು ಬಿಡು, 20 ಕಿಲೋಮೀಟರ್ ಸಾಕು. ನಿನಗೆ ಕಾಲು ನೋವು ಆಗುತ್ತೆ. ನಾವು ಬಿಡಲ್ಲ ಅನ್ನೋದು ಬಿಡಲ್ಲ. ಯಾಕೆ ಮಲಗಿಸ್ಕೊಂಡಿದ್ಯಾ? ಅದರ ಮಕ್ಕಳು ಯಾಕೆ ಮಲಗಿಸ್ಕೊಂಡಿದ್ಯಾ ಹೇಳು. ಸಾಕು ಬಿಡು, ನಾವು ಬಿಡಲ್ಲ. ಕಾಲು ನೋವಾಗುತ್ತೆ ನಿನಗೆ. ನಾವು ಬಿಡಲ್ಲ ಅಂದ್ರೆ ಬಿಡಲ್ಲ. ಸರಿ ಆಯ್ತು, ಮಲಗಿಸ್ಕೊ. ನನಗೇನು ಕಾಲು ನೋವುತ್ತೆ ಎದ್ದೇಳಮ್ಮ ಅಂದ್ರೆ ನಾನು ಎದ್ದೇಳಲ್ಲ ಅವಾಗ. ಮಲಗಿಸ್ಕೊ, ನನಗೆ ಬಿಡಮ್ಮ, ಕಾಲು ನೋವುತ್ತೆ. ಹಸಿ ಕಡೆ ತನಕ ಎದ್ದೇಳಂಗಿಲ್ಲ. ನಾವು ಅರಸೀಕೆರೆಗೆ ಹೋಗ್ತಾ ಇಲ್ಲ, ಬೆಂಗಳೂರಿಗೆ ಹೋಗ್ತಾ ಇರೋದು. ಅಯ್ಯಮ್ಮ ಇಲ್ಲೋಡಿ ಎಂತ ಹೂ ತಂದಿದ್ದೀವಿ. ಎಷ್ಟು ಮೊಳ ಇದು ರೀ ತಗೊಂಡಿದ್ದು ನಾವು? ಜಾಸ್ತಿ 30 ರೂಪಾಯಿ ಕೊಟ್ಟು ಮೊಳ ತಗೊಂಡ್ರೆ ಹೂವನ ನನ್ನ ಮಗಳು ಹೆಂಗ್ ಮಾಡಾಕಿದ್ದಾಳೆ. ಅನ್ನ ಮಾಡಿದ್ದು ಅಣ್ಣ ಮಾಡಿದ್ದ ಅದು ಆಟಾಡಕ್ ಮಾಡ್ಕೊಂಡು ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಅನ್ನ ಆಡ್ತಿರೋದು ಅಣ್ಣ ಹಾಳು ಮಾಡಿದ್ದ. ಹಾಕೋಬಾರ್ದು, ತೆಗಿ, ಕೊರಳಿಗೆ ಹಾಕೋಬಾರ್ದು, ತೆಗಿ. ಹಾಕೋಬಾರ್ದು ಚಿನ್ನಿ ಹೂವನ, ನಂಗೂ ಹಾಕ್ಬಾರ್ದು. ನಿನ್ ಫೋನಿಗೆ ಹಾಕ್ತಿರ ಹೆಂಗ್ ಮಾಡಾಕ ಹೂವ ಅನ್ನ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೆಂಗ್ ಮಾಡಾಕಿದ್ದಾನೆ.